ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ರ್ಯಾಂಡಮ್ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಆಯಿತಾ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಾನು ಇವತ್ತಿನ ದಿನ ಬಂದುಬಿಟ್ಟು ಸ್ವಲ್ಪ ರೂಮ್ನ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಿದ್ದೆ. ಕ್ಲೀನಿಂಗ್ ಕೆಲಸ ಎಲ್ಲ ಮುಗ್ದೋಗ್ಬಿಟ್ಟಿತ್ತು. ಅಂದರೆ ಎಲ್ಲ ನೀಟಾಗಿ ಒದ್ರಿ ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡಿ ಎಲ್ಲನೂ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಜಸ್ಟ್ ಸ್ವಲ್ಪ ಏನಾದರೂ ಚೇಂಜ್ ಮಾಡೋಣ ಅಂತ ಪ್ಲ್ಯಾನ್ ಆಯಿತು. ಹಂಗೇನಿಗೆ ಏನು ಚೇಂಜ್ ಮಾಡೋದು ಅಂದರೆ ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲ್ನ ಗೋಡೆ ಸೈಡ್ ಹತ್ರ ಇಟ್ಟಿದ್ದೆ. ಜಸ್ಟ್ ಅದನ್ನು ಸ್ವಲ್ಪ ಜರುಗಿಸ್ದೆ. ಮತ್ತು ದುಪ್ಪಟ್ಟ ಇತ್ತು, ವೈಟ್ ಕಲರ್ ದುಪ್ಪಟ್ಟ. ಅದನ್ನು ಅದ್ರ ಮೇಲ್ಗಡೆ ಹಾಕಿ ಈ ಸಣ್ಣ ಲೈಟ್ಸ್ ಎಲ್ಲ ಬರುತ್ತೆ ಅಲ್ವಾ, ಬರ್ಡೇ ಪಾರ್ಟಿಗೆ ಅದಕ್ಕೆ ಆ ಥರ ಲೈಟ್ಸ್ ಎಲ್ಲ ಬರುತ್ತೆ ಅಲ್ವಾ. ಸೊ ಆ ಥರ ಲೈಟ್ಸ್ ಇತ್ತು. ಅದನ್ನು ಹಾಕಿ ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ ನೋಡಬೇಕು ಅಂತ ಅನ್ನಿಸ್ತು. ಆಲ್ರೆಡಿ ಒನ್ ಟೈಮ್ ನಾನು ಇದನ್ನು ಹಾಕ್ಕೊಂಡಿದ್ದೆ, ಬಟ್ ಅದನ್ನು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಅದನ್ನು ತೆಗಿಬೇಕಾಯಿತು. ಮತ್ತು ಇವಾಗ ಅದನ್ನು ಸರಿ ಮಾಡಿಸಿದ್ದೆ. ಇವಾಗ ಹಾಕಿ ನೋಡೋಣ, ಏನಾದರೂ ಸ್ವಲ್ಪ ಡೆಕೋರೇಟಿವ್ ಮಾಡೋಣ ಅಂತ ಅನ್ನಿಸ್ತು. ಸ್ವಲ್ಪ ಚೇಂಜ್ ಇದ್ದರೆ ಏನೋ ಒಂಥರ ಫೀಲ್ ಆಗುತ್ತೆ ಅಲ್ವಾ, ಸ್ವಲ್ಪ ಮೂಡ್ ಚೇಂಜ್ ಆಗುತ್ತೆ, ಒಂಥರ ಇಷ್ಟ ಆಗುತ್ತೆ. ಸ್ವಲ್ಪ ಡಿಫ್ರೆಂಟಾಗಿದ್ದರೆ ಇದ್ದಷ್ಟು ಒಂಥರ ಏನೋ ಅಟ್ರಾಕ್ಟ್ ಆಗುತ್ತೆ ಅಲ್ವಾ. ಸೊ ಹಂಗೇನೆ ನನಗೂ ಈ ಥರ ಏನಾದರೂ ಚೇಂಜ್ ಮಾಡೋದು, ಡೆಕೋರೇಟಿವ್ ಮಾಡೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅದನ್ನು ಟ್ರೈ ಮಾಡಿ ನೋಡ್ತಾ ಇದೆ. ಆ ಫ್ರೇಮ್ಗಳಿಗೆ ಹಾಕೋದು ಮತ್ತು ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲ್ ಮೇಲ್ಗಡೆಗೆ ಆ ಲೈಟ್ಸ್ ಬರಬೇಕು ಆ ಥರ ಹಾಕೋ ಥರ ಟ್ರೈ ಮಾಡ್ತಿದ್ದೆ. ಫೈನಲಿ ಅದನ್ನು ಮಾಡಿ ಮುಗಿಸ್ಕೊಂಡೆ. ಜಸ್ಟ್ ಏನು ಡೆಕೋರೇಷನ್ ಅಂತ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ, ಅದೊಂದು ಚೇಂಜ್ ಮಾಡಿಕೊಂಡು ಅಲ್ಲಿಗೆ ಲೈಟ್ಸ್ ಬಿಟ್ಕೊಂಡೆ ಅಷ್ಟೇ. ಅದು ಸ್ವಲ್ಪ ಡಿಮ್ ಲೈಟ್ ಅಲ್ವಾ, ನೈಟ್ ಟೈಮು ಜಸ್ಟ್ ಅದೊಂದು ಹಾಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಏನಾದರೂ ನಾನು ಸ್ವಲ್ಪ ಬುಕ್ಸ್ ಓದೋದು ಜಾಸ್ತಿ, ಮತ್ತು ಏನಾದರೂ ಮಾಡಬೇಕು ಅಂತಂದ್ರೂ ನೋಟ್ ಮಾಡಿ ಇಟ್ಕೊಳ್ಳೋದು ಜಾಸ್ತಿ. ಬುಕ್ಸ್ ಸ್ವಲ್ಪ ಜಾಸ್ತಿ ಇತ್ತು, ನೋಟ್ ಬುಕ್ಸ್ ಇತ್ತು. ಅದನ್ನೆಲ್ಲ ಸ್ವಲ್ಪ ಎಲ್ಲಾದರೂ ಅರೇಂಜ್ ಮಾಡಿ ಇಟ್ಕೋಬೇಕು ಅಂತ ಅನ್ನಿಸ್ತಿತ್ತು. ಹಂಗೇನೆ ಡ್ರೆಸ್ಸಿಂಗ್ ಟೇಬಲ್ ಪಕ್ಕ ಒಂದು ಸ್ವಲ್ಪ ಜಾಗ ಇತ್ತಲ್ವ, ಒಂದು ಹಳೇದು ಟ್ರೈ ಇತ್ತು, ಅದನ್ನು ಅಲ್ಲಿಗೆ ಇಟ್ಟು ಸ್ವಲ್ಪ ದುಪ್ಪಟ್ಟನ್ನೆಲ್ಲ ಅಲ್ಲಿಗೆ ಹಾಕಿ ಬುಕ್ಸ್ಗಳನ್ನೆಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಏನಾದರೂ ಚೇಂಜಸ್ ಆದಾಗ ಚೆನ್ನಾಗಿ ಅನಿಸುತ್ತೆ ಅಲ್ವಾ. ಸೊ ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡಿದೆ. ಇವಾಗ ನೀವು ನೋಡ್ತಾ ಇರ್ಬೋದು ಫೈನಲ್ ಲುಕ್ ಈ ಥರ ಇದೆ. ನನಗೊಂದು ಸ್ವಲ್ಪ ಇಷ್ಟ ಆಯಿತು. ಅಂದರೆ ತೀರಾ ಓವರಾಗಿ ಏನು ಡೆಕೋರೇಟಿವ್ ಮಾಡೋ ಅನ್ನೋ ಥರ ಏನು ಮನಸ್ಥಿತಿ ಇರಲಿಲ್ಲ. ಸಿಂಪಲ್ಲಾಗಿಯೇ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಥರ ಮಾಡಿಕೊಂಡೆ. ಸೊ ಹೇಗೆ ಕಾಣಿಸ್ತಿದೆ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಹಂಗೇ ಅಂದರೆ ನೈಟ್ ಟೈಮ್ ಅಲ್ವಾ ವಿಡಿಯೋ ಮಾಡಿಕೊಂಡೆ, ನೈಟ್ ಟೈಮ್ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬುಕ್ಸ್ ಓದೋಣ ಅಂತಂದ್ಬಿಟ್ಟು ಒಂಥರ ಡಿಮ್ ಲೈಟಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಬುಕ್ಸ್ ಓದುವಾಗ. ಇಲ್ಲಾಂದರೆ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಹೋಗಿ ನಿಂತ್ಕೊಂಡಾಗ ಅದು ಫೇಸ್ಗೆ ಬೀಳೋದ್ರಿಂದ ಒಂಥರ ಡಿಫ್ರೆಂಟ್ ಲುಕ್ಕೇ ಕ್ರಿಯೇಟ್ ಆಯ್ತಿದೆ, ಒಂಥರ ತುಂಬ ಇಷ್ಟ ಆಗುತ್ತೆ. ಸೊ ಅದನ್ನು ಟ್ರೈ ಮಾಡಿ ನಾನು ನೋಡ್ತಾ ಇದ್ದೆ. ಹಂಗೇ ಈವ್ನಿಂಗ್ ಟೈಮ್ ಆಯಿತು, ಸ್ವಲ್ಪ ಫ್ರೀ ಇದ್ದೆ ಅಂತ ಅಂದ್ಬಿಟ್ಟು ಬುಕ್ಸ್ ಓದೋಣ, ಯಾವುದಾದ್ರೂ ಓದೋಣ ಅಂತ ಅಂದ್ಬಿಟ್ಟು ಬುಕ್ನ ಓದ್ತಾ ಇದ್ದೆ. ಇವಾಗ ನಿಮ್ಮ ಜೊತೆ ಒಂದು ರೆಸಿಪಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ರೆಸಿಪಿ ಬಂದುಬಿಟ್ಟು ಹಸಿ ಕಡಲೆ ಮತ್ತು ಕಡಲೆಬೇಳೆ, ಹಸಿರುಬೇಳೆ ಇದನ್ನು ಮೂರನ್ನು ಉಪಯೋಗಿಸ್ಕೊಂಡು ಗ್ರೇವಿ ಮಾಡೋದು. ದೋಸೆಗೆ, ಚಪಾತಿಗೆ ಅಥವಾ ರೈಸ್ಗೆ ಸಖತ್ತಾಗಿರೋ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಚೆನ್ನಾಗಿ ಬಂತು. ಫಸ್ಟು ನಾನು ಹಸಿ ಕಡಲೆ ಮತ್ತು ಕಡಲೆಬೇಳೆ, ಹಸಿರುಬೇಳೆನ ನೆನೆಸಿಟ್ಕೊಂಡಿದ್ದೆ. ಓವರ್ನೈಟ್ ನೆನೆಸಿಟ್ಟಿದ್ದೆ. ಹಸಿರುಬೇಳೆ ಬೆಳಗಿನ ಟೈಮೇ ನೆನೆಸ್ಕೊಂಡೆ. ಅದೆರಡನ್ನೂ ನೆನೆಸಿಟ್ಕೊಂಡು ಇವಾಗ ಕುಕ್ಕರ್ಗೆ ಒಂದು ಬೌಲಷ್ಟು ಹಸಿ ಕಡಲೆನ ಹಾಕೋತಿದ್ದೀನಿ. ಸೇಮ್ ಬೌಲಲ್ಲೇ ಅರ್ಧ ಬೌಲಷ್ಟು ಕಡಲೆಬೇಳೆನ ಹಾಕ್ಕೊಂಡೆ. ಹಾಗೆಯೇ ಅದೇ ಬೌಲ್ನ ಅಳತೆಯಲ್ಲೇ 1/4 ಬೌಲಷ್ಟು ಹಸಿರು ಬೇಳೆನ ಹಾಕ್ಕೊಂಡಿದ್ದೀನಿ. ಸೊ ಇವು ಮೂರನ್ನು ಹಾಕ್ಕೊಂಡು 1 ವಿಸಿಲ್ ಅಥವಾ 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ಇಲ್ಲ ನಾವು ಸ್ವಲ್ಪ ಸಪ್ರೇಟ್ ಬೇಯಿಸ್ಕೊತೀನಿ ಅಂದರೂ ಬೇಯಿಸ್ಕೋಬೋದು, ಇಲ್ಲ ಒಟ್ಟಿಗೆ ಬೇಯಿಸ್ಕೊತೀನಿ ಅಂದ್ರೂ ಹಂಗೇ ಕೂಡ ಮಾಡಬಹುದು. ಇದನ್ನು 1 or 2 ವಿಸಿಲ್ ಕೂಗಿಸ್ಕೊಳ್ಳಿ. ಇವಾಗ ಸ್ವಲ್ಪ ಮಸಾಲೆಗೆ ಅಂತಲೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಪ್ರಮಾಣದಲ್ಲಿ ಕಡಲೆಬೇಳೆ ಮತ್ತು ಹಸಿ ಕಡಲೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕಾಯಿ ತುರಿ,
ಒಂದು ಈರುಳ್ಳಿ, ಒಂದು ಟೊಮೊಟೊವನ್ನು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು. ಸೊ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಕಲರ್ಗೋಸ್ಕರ ಬ್ಯಾಡಗೆ ಮೆಣಸಿಯನ್ನು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಇವಾಗ ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೇ. ಇವಾಗ ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಸೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಪೇಸ್ಟ್ ಬಂದಿರ್ತೀವಲ್ವ, ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಎಣ್ಣೆ ಎಲ್ಲ ಬಿಟ್ಕೋಬೇಕು. ಆ ಥರ ನೀಟಾಗಿ ಚೆನ್ನಾಗಿ ಪೇಸ್ಟ್ ಮಾಡಾದ್ಮೇಲೆ ನಾವು ಬೇಯಿಸಿಟ್ಕೊಂಡಿರುವಂಥ ಕಾಳುಗಳನ್ನ ಅಲ್ಲಿಗೆ ಸೇರಿಸ್ಕೊಂಡ್ರೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಅದು ಎರಡೂ ಹೊಂದ್ಕೋಬೇಕಲ್ವ, ಮಸಾಲೆ ಮತ್ತು ಕಾಳುಗಳು ಎರಡೂ. ಸೊ ಈ ಗ್ರೇವಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಮ ಥಿಕ್ನೆಸ್ ಯಾವ ಥರ ಬೇಕು, ತುಂಬ ತೆಳ್ಳಗೆ ಬೇಕಾ ಇಲ್ಲ ಗಟ್ಟಿಗೆ ಬೇಕಾ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ವಾಟರ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಅರೇಂಜ್ ಮಾಡ್ಕೊಳ್ಳಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಇವು ಮೂರೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ ಧನಿಯಾ ಪುಡಿ ಆಗಿರ್ಬೋದು, ಇಲ್ಲ ಗರಂ ಮಸಾಲ ಇದನ್ನು ಆ್ಯಡ್ ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ಮಸಾಲ ಬೇಕು ಅಂದ್ರೆ ಚಕ್ಕೆ ಲವಂಗ ಆ ಪೌಡರ್ಸ್ ಎಲ್ಲ ಮಿಕ್ಸ್ ಮಾಡ್ಕೋಬೋದು. ಗರಂ ಮಸಾಲ ಅಂದರೆ ಅದರಲ್ಲೇ ಬರುತ್ತೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ದೋಸೆ ಜೊತೆ ಮಾಡಿದ್ದೆ. ಹೊಸ್ದಾಗಿ ಅಂದರೆ ರೆಸಿಪಿನ ಮಾಡಿದ್ದು ಅಂದ್ಬಿಟ್ಟು ನಿಮ್ಮ ಜೊತೆ ಹಂಗೆ ಶೇರ್ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಹಂಗೇ ತಿಂಡಿ ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಜಮೀನಿಗೆ ಹೋಗಿದ್ದೆ. ಸುಮ್ಮನೆ ತುಂಬ ದಿನ ಆಗ್ಬಿಟ್ಟಿತ್ತು. ಮತ್ತು ಮನೆ ಒಳಗಡೆನೇ ಇರ್ತೀನಿ ಅಲ್ವಾ, ಸ್ವಲ್ಪ ಟೈಮ್ ಬಿಸಿಲನ್ನ ಕಾಯ್ಕೊಂಬರೋಣ, ಸ್ವಲ್ಪ ಏನಾದರೂ ಬೇರೆ ಥರ ಚೇಂಜಸ್ ಆಗ್ಬೋದಲ್ವ, ಎನಿ ಟೈಮ್ ಮನೇಲೇ ಇರ್ತೀನಿ. ಸೊ ಹಾಗಾಗಿ ಏನಾದರೂ ಚೇಂಜಸ್ ಇರಲಿ ಅಂತ ಅಂದ್ಬಿಟ್ಟು ಹೊಲಕ್ಕೆ ಹೋಗಿದ್ದೆ. ಸೊ ಸ್ವಲ್ಪ ಟೈಮು ಅಲ್ಲಿ ಬಿಸಿಲಲ್ಲಿ ಚೆನ್ನಾಗಿ ಕಾದೆ, ಬಿಸಿಲು ಕಾಯ್ಕೊಂಡು ಅಲ್ಲಿ ಔಷಧಿ ಹೊಡಿತೀರೋ. ಸೊ ಹಂಗೇ ಸ್ವಲ್ಪ ವೀಡಿಯೋನ ಮಾಡಿಕೊಂಡು ಮನೆಗೆ ವಾಪಸ್ ಬಂದೆ. ವೆದರ್ ಮಾತ್ರ ಸೂಪರ್ ಆಗಿರುತ್ತೆ ಅಲ್ವಾ, ಜಮೀನಲ್ಲಿರೋದು ಇಲ್ಲ ವಿಲೇಜಲ್ಲಿರೋದು ಅವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಲ್ವಾ. ಸೊ ನನಗೂ ಸೇಮ್. ಮತ್ತು ಮನೆಗೆ ವಾಪಸ್ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ತೊಳೆದಿಟ್ಟಾಯಿತು. ಬಟ್ಟೆಗಳು ಯಾವುದೂ ಐರನ್ ಮಾಡಿ ಎತ್ತಿಟ್ಟಿರಲಿಲ್ಲ, ತುಂಬ ದಿನ ಆಗಿಬಿಟ್ಟಿತ್ತು. ಸೊ ಹಂಗೇ ಸ್ವಲ್ಪ ಫ್ರೀ ಇದ್ದೀನಲ್ಲ, ಹಂಗೇ ಮ್ಯೂಸಿಕ್ ಹಾಕ್ಕೊಂಡು ಮ್ಯೂಸಿಕ್ ನೋಡ್ತಾ ಐರನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅದು ಯಾವುದೋ ಸಾಂಗ್ ಬಂದಿತ್ತು, ಅದು ಯಾವ ಮೂವಿದು, ಇದು ಯಾವುದು ಹೊಸ ಮೂವಿದ ಅಂತ ಹಂಗೇ ಅದನ್ನು ರಿಪೀಟ್ ನೋಡಿಕೊಂಡೇ ಕೂತಿದ್ದೀನಿ. ಅಂದರೆ ಯಾವ ಮೂವಿದು ಅಂತ ಕರೆಕ್ಟಾಗಿ ಬರಲಿಲ್ಲ ನನ್ನ ತಲೆಗೆ ಬೇಗ. ಸೊ ಹಂಗೇ ಐರನ್ ಮಾಡಿ ಎಲ್ಲನೂ ಮುಗಿಸ್ಕೊಂಡೆ. ಅವ್ರ ಬಟ್ಟೆ ಹಸ್ಬೆಂಡ್ ಬಟ್ಟೆ ಮಾತ್ರ ಇತ್ತು, ಅವ್ರ ಬಟ್ಟೆಗಳೆಲ್ಲ ನೀಟಾಗಿ ಐರನ್ ಮಾಡಿ ಎತ್ತಿಟ್ಟೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಇನ್ಯಾವುದೂ ಕೆಲಸ ಇರಲಿಲ್ಲ. ಸ್ವಲ್ಪ ಫ್ರೀ ಟೈಮ್ ಇತ್ತು, ಆರಾಮಾಗಿ ರೆಸ್ಟ್ ಮಾಡಿದೆ. ಇನ್ನೇನು ಕೆಲಸ ಇಲ್ವಲ್ಲ ಅಂತ ಅಂದ್ಬಿಟ್ಟು ಮತ್ತು ಕಾಫಿ ಎಲ್ಲ ಕುಡಿದು ನೈಟು ಊಟ ಎಲ್ಲ ಮಾಡಿಕೊಂಡು ಮಾಮೂಲಿ ಡೇ ರೋಟೀನ್ ಯಾವ ಥರ ಇರುತ್ತೆ ಅದೇ ಥರ ಸೇಮ್ ಟು ಸೇಮ್ ಇತ್ತು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಡೇ ರೋಟೀನ್ ವ್ಲಾಗ್. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ. ಹೊಸ್ದಾಗಿ ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.